ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತುಂಬ ಬೀಭತ್ಸವಾಗಿ ಕೊಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿದು. ಕೊಲೆ ಯಾರನ್ನೊಬ್ರು ಸಾಯಿಸೋ ವಿಚಾರ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ, ಆದರೆ ಬೀಭತ್ಸವಾಗಿ ಕೊಲೆ ಮಾಡೋದಿಲ್ಲ. ನಮಗೆ ಕೆಲವು ಈ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಬರ್ತಾ ಇರುವಂತಹ ವಿಚಾರಗಳನ್ನ ಕೇಳಿದಾಗ ಅವ್ರನ್ನ ಗೋಡೆ ಗುದ್ದಿ ಸಾಯಿಸಿರೋದು, ಈ ಥರದ್ದು ಕರೆಂಟ್ ಶಾಕ್ ಕೊಟ್ಟಿರೋದು, ದರ್ಶನ್ ಹೀಗಿದ್ರ ಅನ್ನುವಂಥ ಒಂದು ಅನುಮಾನ ಕೂಡ ನಮಗೆ ಹುಟ್ಟುತ್ತೆ. ಯಪ್ಪ ಈ ರೀತಿ ಆಗಿದೆಯಾ ಅಂತ. 2007ರಿಂದ ನಾನು ವೈಯಕ್ತಿಕವಾಗಿ ನಾನು ನೋಡಿದ್ದೀನಿ ಕೂಡ ಅವ್ರನ್ನ. ವ್ಯಕ್ತಿ ಹೀಗೆ ವರ್ತಿಸೋದಕ್ಕೆ ಸಾಧ್ಯನಾ ಅಂತ, ಇಷ್ಟು ಬೀಭತ್ಸವಾಗಿ. ನಿಮಗೆ ಏನು ಅನ್ಸುತ್ತೆ ಈ ಒಟ್ಟಾರೆ ಪ್ರಕರಣ, ಇಲ್ಲಿ ನಡೀತಾ ಇರುವಂಥ ವಿಚಾರ, ದರ್ಶನ್ ನೀವು ನೋಡಿದ್ದು? ಸರ್, ಅವ್ರ ಸುತ್ತ ಇರೋರು ಸಹಿಸ್ಕೊಂಡಿದ್ದಕ್ಕೆ ಅಂತಕ್ಕೆ ಬಂದಿದೆ ಸರ್. ಇವಾಗ ನನಗೆ ತೊಂದರೆ ಆಯಿತು, ನಾನು ಅದನ್ನು ನೇರವಾಗೇ ಮಾತಾಡಿದ್ದೀನಿ. ನಾನು ಯಾವುದಕ್ಕೂ ಹೆದರಿಕೆಗೆ ಮತ್ತು ದಬ್ಬಾಳಿಕೆಗೆ ನಾನು ಯಾವತ್ತೂ ಆಗೇ ಇಲ್ಲ ಸರ್. ನಾನು ಯಾವ ಮಗನಿಗೂ ಕಚ್ಚೆ ಕಟ್ಟಲ್ಲ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ವಿಶ್ವಾಸದಲ್ಲಿದ್ದರೆ ನಾನು ಬೂಟ್ ಬೇಕಾದ್ರೂ ಪಾಲಿಷ್ ಮಾಡ್ತೀನಿ ಸರ್, ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಕಲ್ತಿರೋದು ನಮ್ಮ ತಂದೆಯಿಂದ. ಅದು ಇವತ್ತಿಗೂ ನಾನು ಪ್ರೀತಿ ವಿಶ್ವಾಸದಲ್ಲಿ ಯಾರೇ ಹೇಳಿ ಸರ್, ನಾನು ಎಂಜಲೆಲ್ಲ ಎತ್ತುತ್ತೀನಿ ಸರ್. ನಾನೇನು ಅವಮಾನ ಪಡಲ್ಲ ಸರ್. ನಾನು ಪ್ರೀತಿ ವಿಶ್ವಾಸಕ್ಕೆ ಏನು ಬೇಕಾದರೂ ಮಾಡ್ತೀನಿ ಸರ್. ಬಟ್ ಆದರೆ ನನಗೆ ಗೊತ್ತಿದೆ ಎಲ್ಲಿವರೆಗೂ ನನ್ನ ಲಿಮಿಟ್ ಅಂತ. ಅದನ್ನು ಮೀರಿದ್ರೆ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಸರ್. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಅಸಹ್ಯವಾಗಿ ಚೆನ್ನಾಗಿರೋದು ಅಂತ ಕರೀತಾರೆ ಹೇಳಿ. ಅಸಹ್ಯವಾಗಿ ಬೀಭತ್ಸವಾಗಿ ಕೊಂದಿರೋದು ಅಂತಲೂ ತಾವು ಹೇಳಿದ್ರಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಈ ಹಂತಕ್ಕೆ ಬಂದಿದೆ ಅಂದರೆ ಅವತ್ತು ಯಾರು ನನ್ನಂಥ ಯಾರ್ಯಾರು ತೊಂದರೆಗಳಾದವರು ಎಲ್ಲ ಸಹಿಸ್ಕೊಂಡಿದ್ದಕ್ಕೆ ತಾನೇ ಈ ಹಂತಕ್ಕೆ ಬಂದಿದ್ದು. ಅವತ್ತೇ ಎಲ್ಲರೂ ಪ್ರಶ್ನೆ ಮಾಡಿ ಎಲ್ಲರೂ ನಿಂತಿದ್ದಿದ್ರೆ ಇವತ್ತು ಈ ಹಂತಕ್ಕೆ ಬರ್ತಾ ಇತ್ತಾ? ಒಂದು ಅರ್ಥ ಮಾಡ್ಕೊಳ್ಳಿ, ನಾನೇನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನನಗೆ ಬುದ್ಧಿ ಕಲಿಸುವಂಥ ಕ್ರಮಗಳು ತೊಗೊಂಡಾಗ ನಾನು ಖಂಡಿತವಾಗ್ಲೂ ನಾನು ತಪ್ಪು ಮಾಡೋಕ್ಕೆ ಹೋಗಲ್ಲ ಸರ್. ನನಗೆ ಪದೇ ಪದೇ ಕ್ಷಮೆ ಸಿಕ್ಕಿದಾಗ ನಾನೇನು ಮಾಡ್ತೀನಿ, ಮನುಷ್ಯನ ಗುಣ ಏನು ಸರ್? ತಪ್ಪು ಮಾಡೋದು ಕಲಿಯೋದು, ತಪ್ಪು ಮಾಡೋದು ಕಲಿಯೋದು, ಮೋಸ ಮಾಡೋದು ಮೋಸ ಹೋಗೋದು, ಮೋಸ ಮಾಡೋದು ಮೋಸ ಹೋಗೋದು. ಪದೇ ಪದೇ ನಾನು ಮೋಸ ಮಾಡ್ತೀನಿ, ಪದೇ ಪದೇ ನಾನು ಅಪರಾಧ ಮಾಡ್ತೀನಿ ಅಂದರೆ ಅವಕಾಶಗಳು ಸಿಕ್ಕಿರೋದಕ್ಕೆ ತಾನೆ. ಅವಕಾಶನೇ ನಿಂತೋಯ್ತು ಅಂದರೆ ಏನು ಮಾಡ್ತೀರಾ ನೀವು? ಅವಾಗ ಏನು ಸರ್ ಮಾಡ್ತೀರಾ ಅಲ್ವಾ ಸರ್? ನಾನು ಹೇಳ್ತಾ ಇರೋದು ಎಲ್ಲ ಸುತ್ತಮುತ್ತ ಇರೋರು ಸಹಿಸ್ಕೊಂಡಿದ್ದಕ್ಕೆ ಇವತ್ತು ಈ ಹಂತಕ್ಕೆ ಬಂದಿದೆ ಅಷ್ಟೇ. ತುಂಬ ಬೀಭತ್ಸವಾಗಿ ಕೊಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿದು. ಕೊಲೆ ಯಾರನ್ನೊಬ್ರು ಸಾಯಿಸೋ ವಿಚಾರ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ, ಆದರೆ ಬೀಭತ್ಸವಾಗಿ ಕೊಲೆ ಮಾಡೋದಿಲ್ಲ. ನಮಗೆ ಕೆಲವು ಈ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಬರ್ತಾ ಇರುವಂತಹ ವಿಚಾರಗಳನ್ನ ಕೇಳಿದಾಗ ಅವ್ರನ್ನ ಗೋಡೆ ಗುದ್ದಿ ಸಾಯಿಸಿರೋದು, ಈ ಥರದ್ದು ಕರೆಂಟ್ ಶಾಕ್ ಕೊಟ್ಟಿರೋದು, ದರ್ಶನ್ ಹೀಗಿದ್ರ ಅನ್ನುವಂಥ ಒಂದು ಅನುಮಾನ ಕೂಡ ನಮಗೆ ಹುಟ್ಟುತ್ತೆ. ಯಪ್ಪ ಈ ರೀತಿ ಆಗಿದೆಯಾ ಅಂತ. 2007ರಿಂದ ನಾನು ವೈಯಕ್ತಿಕವಾಗಿ ನಾನು ನೋಡಿದ್ದೀನಿ ಕೂಡ ಅವ್ರನ್ನ. ವ್ಯಕ್ತಿ ಹೀಗೆ ವರ್ತಿಸೋದಕ್ಕೆ ಸಾಧ್ಯನಾ ಅಂತ, ಇಷ್ಟು ಬೀಭತ್ಸವಾಗಿ. ನಿಮಗೆ ಏನು ಅನ್ಸುತ್ತೆ ಈ ಒಟ್ಟಾರೆ ಪ್ರಕರಣ, ಇಲ್ಲಿ ನಡೀತಾ ಇರುವಂಥ ವಿಚಾರ, ದರ್ಶನ್ ನೀವು ನೋಡಿದ್ದು? ಸರ್, ಅವ್ರ ಸುತ್ತ ಇರೋರು ಸಹಿಸ್ಕೊಂಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ ಸರ್. ಇವಾಗ ನನಗೆ ತೊಂದರೆ ಆಯಿತು, ನಾನು ಅದನ್ನು ನೇರವಾಗೇ ಮಾತಾಡಿದ್ದೀನಿ. ನಾನು ಯಾವುದಕ್ಕೂ ಹೆದರಿಕೆಗೆ ಮತ್ತು ದಬ್ಬಾಳಿಕೆಗೆ ನಾನು ಯಾವತ್ತೂ ಆಗೇ ಇಲ್ಲ ಸರ್. ನಾನು ಯಾವ ಮಗನಿಗೂ ಕಚ್ಚೆ ಕಟ್ಟಲ್ಲ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ವಿಶ್ವಾಸದಲ್ಲಿದ್ದರೆ ನಾನು ಬೂಟ್ ಬೇಕಾದ್ರೂ ಪಾಲಿಷ್ ಮಾಡ್ತೀನಿ ಸರ್, ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಕಲ್ತಿರೋದು ನಮ್ಮ ತಂದೆಯಿಂದ. ಅದು ಇವತ್ತಿಗೂ ನಾನು ಪ್ರೀತಿ ವಿಶ್ವಾಸದಲ್ಲಿ ಯಾರೇ ಹೇಳಿ ಸರ್, ನಾನು ಎಂಜಲೆಲ್ಲ ಎತ್ತುತ್ತೀನಿ ಸರ್. ನಾನೇನು ಅವಮಾನ ಪಡಲ್ಲ ಸರ್. ನಾನು ಪ್ರೀತಿ ವಿಶ್ವಾಸಕ್ಕೆ ಏನು ಬೇಕಾದರೂ ಮಾಡ್ತೀನಿ ಸರ್. ಬಟ್ ಆದರೆ ನನಗೆ ಗೊತ್ತಿದೆ ಎಲ್ಲಿವರೆಗೂ ನನ್ನ ಲಿಮಿಟ್ ಅಂತ. ಅದನ್ನು ಮೀರಿದ್ರೆ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಸರ್. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಅಸಹ್ಯವಾಗಿ ಚೆನ್ನಾಗಿರೋದು ಅಂತ ಕರೀತಾರೆ ಹೇಳಿ. ಅಸಹ್ಯವಾಗಿ ಬೀಭತ್ಸವಾಗಿ ಕೊಂದಿರೋದು ಅಂತಲೂ ತಾವು ಹೇಳಿದ್ರಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಈ ಹಂತಕ್ಕೆ ಬಂದಿದೆ ಅಂದರೆ ಅವತ್ತು ಯಾರು ನನ್ನಂಥ ಯಾರ್ಯಾರು ತೊಂದರೆಗಳಾದವರು ಎಲ್ಲ ಸಹಿಸ್ಕೊಂಡಿದ್ದಕ್ಕೆ ತಾನೇ ಈ ಹಂತಕ್ಕೆ ಬಂದಿದ್ದು. ಅವತ್ತೇ ಎಲ್ಲರೂ ಪ್ರಶ್ನೆ ಮಾಡಿ ಎಲ್ಲರೂ ನಿಂತಿದ್ದಿದ್ರೆ ಇವತ್ತು ಈ ಹಂತಕ್ಕೆ ಬರ್ತಾ ಇತ್ತಾ? ಒಂದು ಅರ್ಥ ಮಾಡ್ಕೊಳ್ಳಿ, ನಾನೇನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನನಗೆ ಬುದ್ಧಿ ಕಲಿಸುವಂಥ ಕ್ರಮಗಳು ತೊಗೊಂಡಾಗ ನಾನು ಖಂಡಿತವಾಗ್ಲೂ ನಾನು ತಪ್ಪು ಮಾಡೋಕ್ಕೆ ಹೋಗಲ್ಲ ಸರ್. ನನಗೆ ಪದೇ ಪದೇ ಕ್ಷಮೆ ಸಿಕ್ಕಿದಾಗ ನಾನೇನು ಮಾಡ್ತೀನಿ, ಮನುಷ್ಯನ ಗುಣ ಏನು ಸರ್? ತಪ್ಪು ಮಾಡೋದು ಕಲಿಯೋದು, ತಪ್ಪು ಮಾಡೋದು ಕಲಿಯೋದು, ಮೋಸ ಮಾಡೋದು ಮೋಸ ಹೋಗೋದು, ಮೋಸ ಮಾಡೋದು ಮೋಸ ಹೋಗೋದು. ಪದೇ ಪದೇ ನಾನು ಮೋಸ ಮಾಡ್ತೀನಿ, ಪದೇ ಪದೇ ನಾನು ಅಪರಾಧ ಮಾಡ್ತೀನಿ ಅಂದರೆ ಅವಕಾಶಗಳು ಸಿಕ್ಕಿರೋದಕ್ಕೆ ತಾನೆ. ಅವಕಾಶನೇ ನಿಂತೋಯ್ತು ಅಂದರೆ ಏನು ಮಾಡ್ತೀರಾ ನೀವು? ಅವಾಗ ಏನು ಸರ್ ಮಾಡ್ತೀರಾ ಅಲ್ವಾ ಸರ್? ನಾನು ಹೇಳ್ತಾ ಇರೋದು ಎಲ್ಲ ಸುತ್ತಮುತ್ತ ಇರೋರು ಸಹಿಸ್ಕೊಂಡಿದ್ದಕ್ಕೆ ಇವತ್ತು ಈ ಹಂತಕ್ಕೆ ಬಂದಿದೆ ಅಷ್ಟೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.